ಜೂನ್ 21ಕ್ಕೆ ಮೈಸೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತದ್ದು. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಅಭಿವೃದ್ಧಿ ಕಾರ್ಯ, ಹಳ್ಳ ಬಿದ್ದ ರಸ್ತೆಗಳಿಗೆ ಡಾಂಬರೀಕರಣದ ಕೆಲಸ. ಮೋದಿ ಅವರು ಕರ್ನಾಟಕದ ಎಲ್ಲಾ ಕಡೆ, ಬೆಂಗಳೂರಿನ ಎಲ್ಲಾ ಕಡೆ ಓಡಾಡ್ಬಿಟ್ರೆ ಸಾಕಪ್ಪ. ಬೆಂಗಳೂರಿಗರು ಅದನ್ನೇ ಕೇಳ್ಕೊಳ್ಳೋದು, ಯಾಕೆಂದ್ರೆ ಎಲ್ಲಾ ಕಡೆ ರೋಡ್ ಆಗ್ಬಿಡುತ್ತೆ ಅಂತ. ಈ ಗುಂಡಿ ಸಮಸ್ಯೆ ಒಂದೇ ದಿನದಲ್ಲಿ ಮುಗಿಸ್ಬಿಡ್ತಾ ಇರ್ಬೇಕಿದ್ರೆ ಬಿಬಿಎಂಪಿ ಅವರು. ಪ್ರಧಾನಮಂತ್ರಿಗಳು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ, ಮೈಸೂರಿನಲ್ಲೂ ಹಂಗೆ ಆಗ್ತಾ ಇರೋದು. ಪ್ರಧಾನಮಂತ್ರಿಗಳು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ರಸ್ತೆ ಡಾಂಬರೀಕರಣಕ್ಕೆ 15 ಕೋಟಿ ರೂಪಾಯಿಯನ್ನ ಬಳಕೆ ಮಾಡ್ತಾ ಇದ್ದಾರೆ. ಮೋದಿ ಸಂಚರಿಸುವಂತ ಮಾರ್ಗವೆಲ್ಲ ಸೂಪರ್ ಶೈನ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಮಾನ ಮರ್ಯಾದೆ ಹೋಗ್ಬಾರ್ದಲ್ಲ. ಅವ್ರು ಏನು ಅನ್ಕೊಂಡಿರ್ತಾರೆ, ಮೈಸೂರು ಸೂಪರ್ ಆಗಿದೆ, ಬೆಂಗಳೂರು ಸೂಪರ್ ಆಗಿದೆ ಅಂತ ಅನ್ಕೊಂಡಿರ್ತಾರಲ್ಲ, ಅದ್ ನಿರಾಸೆ ಆಗ್ಬಾರ್ದು ಅಂತ ಈಗ ತೇಪೆ ಹಚ್ಚೋ ಕಾರ್ಯ ಆಗ್ತಾ ಇದೆ. ನೋಡಿ ಅಲ್ಲಿ ನಿಮ್ಗೆ ತೋರಿಸ್ತಾ ಇದೆ. ಅಲ್ಲೂ ಕೂಡ ಹಿಂಗೆ ಇತ್ತು ಪರಿಸ್ಥಿತಿ. ಮೈಸೂರಿನಲ್ಲಿ ಏನು ಭಿನ್ನವಾಗಿರಲಿಲ್ಲ, ಬೆಂಗಳೂರಿನಲ್ಲಿ ಇತ್ತಲ್ಲ ಹಂಗೆ ಇತ್ತು ಪರಿಸ್ಥಿತಿ. ಈಗ ಮುಚ್ಕೊಳ್ಳುವಂಥ ಕೆಲಸ ಅಲ್ಲಿ ಡಾಂಬರೀಕರಣ ಮಾಡ್ತಾ ಇದ್ದಾರೆ. ಮೈಸೂರು ನಗರದಲ್ಲೇ 55 ಕಿಲೋಮೀಟರ್ ರಸ್ತೆಗೆ ಡಾಂಬರೀಕರಣ ಮಾಡಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದಿವೇಶ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬ. ವಿಶ್ವ ಯೋಗ ದಿನ ಹಿನ್ನೆಲೆಯಲ್ಲಿ ಮೈಸೂರಿಗೆ ದೇಶದ ಪ್ರಧಾನಿಗಳಾಗಿರುವಂಥ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಮೈಸೂರು ಜಿಲ್ಲಾಡಳಿತ ಮತ್ತು ಮೈಸೂರು ನಗರ ಪಾಲಿಕೆ ಈಗಾಗಲೇ ಒಂದು ಸಕಲ ಸಿದ್ಧತೆಯನ್ನು ಕೂಡ ನಡೆಸ್ಕೋತಾ ಇರೋಂಥದ್ದು. ಅದರಲ್ಲೂ ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ಏನು ಮೈಸೂರಿಗೆ ಆಗಮಿಸುವ ಸಂದರ್ಭದಲ್ಲಿ ಏನು ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಏನು ಸಂಚರಿಸಬಹುದು ಅಂತ ಒಂದು ಸಂಭಾವ್ಯ ಒಂದು ರಸ್ತೆಗಳನ್ನು ಗುರುತು ಮಾಡಲಾಗಿದೆ. ಈ ರಸ್ತೆಗಳನ್ನು ಈಗ ಡಾಂಬರೀಕರಣವನ್ನು ಮಾಡಲಾಗ್ತಾ ಇರೋಂಥದ್ದು. ಒಟ್ಟಿನಲ್ಲಿ ಇಲ್ಲೊಂದು ಕಡೆ ಇದುವರೆಗೂ ಒಂದು ಡಾಂಬರೀಕರಣ ಏನು ಕಳೆದ 2-3 ವರ್ಷಗಳಿಂದ ಕೋವಿಡ್ನ ಸಮಸ್ಯೆ ಮತ್ತು ಏನು ರಾಜಕೀಯ ಜಂಜಾಟಗಳಿಂದ ಏನು ಅಭಿವೃದ್ಧಿಯನ್ನು ಕಾಣುತ್ತಾ ರಸ್ತೆಗಳು ಈಗ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಇಡೀ ರಸ್ತೆಗಳು ಈಗ ಏನು ಡಾಂಬರೀಕರಣ ಆಗ್ತಿರುವಂಥದ್ದು. ಈಗ ಮೈಸೂರಿನಲ್ಲಿ ಪ್ರಮುಖವಾಗಿ ಸಂಚರಿಸಬಹುದಾದಂತಹ ಏನು ಸಂಭಾವ್ಯ ರಸ್ತೆಗಳಿಂದ ಆ ಸಂಭಾವ್ಯ ರಸ್ತೆಗಳನ್ನು ಈಗ ಡಾಂಬರೀಕರಣ ಮಾಡುವಂಥ ಕೆಲಸವನ್ನು ಈಗ ಮಾಡ್ತಾ ಇರುವಂಥದ್ದು. ಈಗಾಗಲೇ ನೋಡ್ತಾ ಇರುವ ಸುಮಾರು 15 ಕೋಟಿ ರೂಪಾಯಿಗಳನ್ನು ಈ ಒಂದು ರಸ್ತೆಗಳ ಒಂದು ಅಭಿವೃದ್ಧಿಗೆ ಜೊತೆ ಏನಂದರೆ ಏನು ಡಾಂಬರೀಕರಣಕ್ಕಾಗಿ ಮಾಡ್ತಾ ಇರೋಂಥದ್ದು. ಏನು ಹಗಲಿರುಳು ಕೂಡ ಈಗಾಗಲೇ ಏನು ಕಾರ್ಮಿಕರೇನಿದ್ರೆ ಕಾರ್ಮಿಕರು ಈಗ ಡಾಂಬರೀಕರಣಕ್ಕೆ ಬೇಕಾದಂಥ ರಸ್ತೆಯನ್ನ ಕ್ಲೀನ್ ಮಾಡುವಂಥದ್ದು, ಜೊತೆಗೆ ಡಾಂಬರೀಕರಣಕ್ಕೆ ಬೇಕಾದ ಎಲ್ಲ ಉಪಕರಣಗಳ ಜೊತೆ ಈಗ ಡಾಂಬರೀಕರಣವನ್ನ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರ ಬರುವ ಆಗಮನ ವೇಳೆಯಲ್ಲಿ ರಸ್ತೆಗಳಲ್ಲಿ ಗುಂಡಿ ಬಿದ್ದಿರುವಂಥದ್ದು, ಪಾಟ್ಕೋಲ್ಗಳಿಂದ ಏನು ಅವರಿಗೆ ಒಂದು ಕಿರಿಕಿರಿ ಆಗಬಾರ್ದು ಅಂತೇಳಿ ಈ ರೀತಿಯಾದ ಡಾಂಬರೀಕರಣವನ್ನ ಮಾಡ್ತಾ ಇರುವಂಥದ್ದು. ಈ ರೀತಿಯಲ್ಲೇ ಇಡೀ ಒಂದು ಮೈಸೂರಿಗೆ ಏನಂದ್ರೆ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಇಡೀ ಮೈಸೂರಿನ ಪ್ರಮುಖ ರಸ್ತೆಗಳೇನಿದೆ ಆ ಪ್ರಮುಖ ರಸ್ತೆಗಳಿಗೆ ಡಾಂಬರೀಕರಣವನ್ನ ಮಾಡಲಾಗ್ತಿರುವಂಥದ್ದು. ಎಲ್ಲೊಂದು ಕಡೆ ಮೋದಿಯವರ ಹೆಸರಿನಲ್ಲಾದರೂ ಸಹ ಇಡೀ ರಸ್ತೆಗಳಿಗೆ ಡಾಂಬರೀಕರಣ ಆಗ್ತಿರುವಂಥದ್ದು ಒಂದು ಈ ಮೈಸೂರಿನ ಜನರಿಗೆ ಒಂದು ಖುಷಿಯನ್ನು ತಂದಿದೆ. ಮತ್ತೊಂದು ಕಡೆ ಮೈಸೂರಿನ ಅಭಿವೃದ್ಧಿಗೂ ಕೂಡ ಇದೊಂದು ಕಡೆ ಸಹಕಾರಿಯಾಗಿರುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಇರುವಂಥದ್ದು. ವರದಿಯೊಂದಿಗೆ ದಿವ್ಯ ಟಿವಿ ನ್ಯೂಸ್ 18 ಕನ್ನಡ, ಮೈಸೂರು.